ಸ್ನೇಹಿತರೆ ನಮಸ್ಕಾರ. ನಾನು ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಅಮ್ಮ ಮತ್ತು ತಮ್ಮನಿಂದ ದೂರ ಇದ್ದಾರೆ ಅನ್ನುವಂಥ ವಿಚಾರವನ್ನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಈ ವಿಡಿಯೋದಲ್ಲಿ ಈಗ ಇದೇ ಅಮ್ಮನ ಮೇಲೆ ಮತ್ತು ತಮ್ಮನ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರಾ ಅನ್ನುವಂಥ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇರುವಂಥ ಉದ್ದೇಶ. ಡಿ ಬಾಸ್ ದರ್ಶನ್ ಅವರ ಮೇಲೆ ಯಾವಾಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ದಾಖಲಾಯಿತೋ ಅದಾದಮೇಲೆ ದರ್ಶನ್ನ ಒಂದೊಂದೇ ವೃತ್ತಾಂತಗಳು ತೆರೆದುಕೊಳ್ತಾ ಇದೆ. ಕೆಲವೊಂದು ಬೀಭತ್ಸವಾಗಿದ್ದರೆ ಕೆಲವೊಂದು ಭಯಂಕರವಾಗಿದ್ದಾವೆ, ಕೆಲವೊಂದು ಬೆಚ್ಚಿ ಬೀಳಿಸುವಂತಿದ್ದಾವೆ, ಕೆಲವೊಂದು ಕಂಬನಿ ಮಿಡಿಯುವಂತಿದ್ದಾವೆ. ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವನಿಗೆ ಕೆಟ್ಟವನು ಅನ್ನೋ ರೀತಿಯಲ್ಲಿ ಸಿನಿಮಾ ಡೈಲಾಗ್ಗಳನ್ನೇ ರಿಯಲ್ ಲೈಫಲ್ಲೂ ಕೂಡ ಹೇಳ್ತಾ ಇದ್ದಂಥ ದರ್ಶನ್ ಕುಡಿದ್ರೆ ಮಹಾ ಪಾಪಿಷ್ಟ ಅನ್ನೋದು ಈಗ ಬಟಾಬಯಲಾಗಿದೆ. ಆ ಕೋಪಕ್ಕೆ ಬುದ್ಧಿಯನ್ನು ಕೊಡುವಂಥ ದರ್ಶನ್ ಆ ಕೋಪದ ಸಮಯದಲ್ಲಿ ಏನು ಮಾಡ್ತಾನೆ ಏನು ಮಾಡೋದಿಲ್ಲ ಅನ್ನೋದು ಬಹುಶಃ ಆತನಿಗೂ ಕೂಡ ಅರಿವಿರೋದಿಲ್ಲ. ಬೆಳಿಗ್ಗೆ ಎದ್ದು ನೋಡುವಾಗ ಎಲ್ಲದೂ ಕೂಡ ಕಂಪ್ಲೀಟಾಗಿ ಹಾಳಾಗಿ ಹೋಗಿರುತ್ತೆ. ಇದೇ ದರ್ಶನ್ ತನ್ನ ಜೀವನದಲ್ಲಿ ಕಳೆದುಕೊಳ್ಳೋದಕ್ಕೆ ಸ್ನೇಹಿತರನ್ನ ಇರ್ಬೋದು, ಸಂಬಂಧಗಳನ್ನಿರ್ಬೋದು, ಜೊತೆಗೆ ಒಬ್ಬೊಬ್ಬ ವ್ಯಕ್ತಿಯ ಮೌಲ್ಯಗಳನ್ನು ಕೂಡ ಕಳೆದುಕೊಳ್ಳೋದಕ್ಕೆ ಕಾರಣ ಆಗಿದ್ದು ಇದೇ ಹೆಣ್ಣು ಮತ್ತು ಹೆಂಡ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಗುಂಡು ತುಂಡು ಪಾರ್ಟಿ ಮತ್ತು ಹುಡುಗಿ ಈ ಮೂರು ಇದ್ರೆ ಸಾಕು ಈತನ ಬದುಕು ಫುಲ್ಫಿಲ್ ಅಂತ ಹೇಳ್ಬಿಟ್ಟು ಈತ ಬಹುಶಃ ಅನ್ಕೊಳ್ತಿದ್ದ. ಸಂಜೆ ಆದರೆ ಸಾಕು ಎಣ್ಣೆ ಹೊಡೆಯೋಕ್ಕೆ ಕೂರ್ತಿದ್ದಂಥ ದರ್ಶನ್ ಆ ನಂತರ ಮಾಡ್ತಾ ಇದ್ದಂತಹ ಕೆಲಸಗಳು ಯಾರಿಗೂ ಕೂಡ ಅರಿವಿಗೆ ಬರ್ತಾ ಇರಲಿಲ್ಲ. ಸ್ವತಃ ದರ್ಶನ್ಗೂ ಕೂಡ ಅರಿವೇ ಇರ್ತಿರಲಿಲ್ಲ. ತಾನೇನು ಮಾಡಿದೆ ಅನ್ನೋದು ಗೊತ್ತಾಗುವಾಗ ಕಾಲ ಮಿಂಚಿ ಹೋಗಿತ್ತು. ಇದೇ ರೀತಿ ಈಗ ದರ್ಶನ್ ತನ್ನ ತಾಯಿ ಮತ್ತು ತಮ್ಮನ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ರು. ಅದೇ ಕಾರಣಕ್ಕೆ ಸಿಟ್ಟುಕೊಂಡಿರುವಂತಹ ತಾಯಿ ಮತ್ತು ತಮ್ಮ ಇವತ್ತಿನವರೆಗೂ ಕೂಡ ದರ್ಶನನ ಮುಖ ನೋಡೋಕ್ಕೂ ಕೂಡ ಬರಲಿಲ್ಲ. ಜೊತೆಗೆ ಮೈಸೂರಿಗೆ ಹೋದರೂ ಕೂಡ ದರ್ಶನ್ ಈ ತಾಯಿಯ ಮುಖವನ್ನು ನೋಡ್ತಾ ಇರಲಿಲ್ಲ, ತಮ್ಮನನ್ನು ಭೇಟಿ ಮಾಡ್ತಾ ಇರಲಿಲ್ಲ ಅನ್ನುವಂಥ ಸ್ಫೋಟಕ ವಿಚಾರ ಈಗ ಬಹಿರಂಗ ಆಗ್ತಿದೆ. ಈ ಬಗ್ಗೆ ಚರ್ಚೆಗಳು ಕೂಡ ನಡೀತಿದ್ದಾವೆ. ಪರ ವಿರೋಧ ಚರ್ಚೆಗಳ ನಡುವೆ ಈ ಒಂದು ಸುದ್ದಿ ಈಗ ಹರಿದಾಡ್ತಿರೋದು ಯಾಕೆ, ಅಸಲಿಗೆ ಅಲ್ಲಿ ಆಗಿರೋದೇನೋ, ಹೇಗಿದ್ದಾರೆ ದರ್ಶನ್ ಫ್ಯಾಮಿಲಿಯ ಜೊತೆಗೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಿ ಬಾಸ್ ದರ್ಶನ್ ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೀಗಂತೇಳಿ ಹೇಳಿದ ತಕ್ಷಣ ಕರ್ನಾಟಕದ ಬಹುತೇಕರ ಕಿವಿ ನೆಟ್ಟಗಾಗುತ್ತೆ. ಅದರಲ್ಲೂ ಕೂಡ ಈಗ ಈ ದರ್ಶನ್ ಮೇಲೆ ಕೇಳಿ ಬಂದಿರುವಂತಹ ಗಂಭೀರವಾದಂಥ ಒಂದು ಕೊಲೆ ಆರೋಪ ಏನಿದೆ, ಇದು ವಿಚಾರಣೆಯ ಹಂತದಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಪ್ರಕರಣದ ಬಗ್ಗೆ ಏನೇ ಕಮೆಂಟ್ ಮಾಡಿದ್ರು ಕೂಡ ತಪ್ಪಾಗ್ತದೆ. ಆದರೆ ಹೊರಗಡೆ ಜಗತ್ತಿಗೆ ದರ್ಶನ್ ಹೇಗಿದ್ರು, ತನ್ನ ಫ್ಯಾಮಿಲಿಯ ವಿಚಾರದಲ್ಲಿ ದರ್ಶನ್ ಹೇಗಿದ್ರು ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಅಷ್ಟು ಮಾತ್ರವಲ್ಲ, ಇದೇ ದರ್ಶನ್ ಆಗಾಗ ಒಂದು ಮಾತನ್ನು ಹೇಳ್ತಿದ್ರು, ನನಗೆ ಎರಡು ಮುಖ ಇದೆ, ನನ್ನ ಇನ್ನೊಂದು ಮುಖವನ್ನು ನೀವು ನೋಡಿಲ್ಲ ಅನ್ನುವಂಥ ಮಾತನ್ನು ಆಗಾಗ ಹೇಳ್ತಾ ಇದ್ರು. ಈಗ ಆ ಎರಡನೇ ಮುಖದ ಅನಾವರಣವು ಕೂಡ ಆಗ್ತಾ ಇದೆ. ಅದೇ ಈ ಕ್ರೂರ ಮತ್ತು ನಿಷ್ಠುರವಾದಂತಹ ಮುಖ ಅನ್ನೋದು ಗೊತ್ತಾಗ್ತಿದೆ. ರಕ್ಕಸರ ಮುಖ ಅಂತಲೂ ಕೂಡ ಹೇಳ್ಬೋದು. ಆ ರೀತಿ ರಾಕ್ಷಸೀಯ ಮೃಗೀಯ ವರ್ತನೆಯನ್ನು ತೋರಿಸುವಂತಹ ದರ್ಶನ್ ಮನಸ್ಥಿತಿ ಏನು ಅನ್ನೋದು ಈಗ ಗೊತ್ತಾಗ್ತಿದೆ. ನೋಡಿ, ದರ್ಶನ್ ಲೈಫ್ನಲ್ಲಿ ಯಾರೆಲ್ಲ ಎಂಟ್ರಿ ಕೊಟ್ಟರೋ ಅವರೆಲ್ಲರೂ ಕೂಡ ಲಾಭವನ್ನು ಪಡೆದು ಹೋಗಿದ್ದಾರೆ, ಕರೆಕ್ಟ್. ಆದರೆ ದರ್ಶನ್ ಯಾರ ಲೈಫ್ನಲ್ಲಿ ಎಂಟ್ರಿ ಕೊಟ್ಟರೋ ಅವರು ಯಾವ ಹಂತದಲ್ಲಿ ಇದ್ದಾರೆ ಅನ್ನೋದು ಈಗ ಗಮನಿಸಬೇಕು. ಇನ್ನು ಹೆತ್ತ ತಾಯಿ ಮತ್ತು ಒಡ ಹುಟ್ಟಿದ ತಮ್ಮ ಇವರಿಬ್ಬರು ಕೂಡ ದರ್ಶನನ್ನು ಇದುವರೆಗೂ ಕೂಡ ಜೈಲಿಗೆ ಹೋಗಿ ಸುಮಾರು ಒಂದು 2ನೇ ವಾರ ಇದು. ಇಷ್ಟು ದಿನಗಳಾದರೂ ಕೂಡ ಒಮ್ಮೆಯೂ ಕೂಡ ಬಂದು ನೋಡಲಿಲ್ಲ. ಅವತ್ತು ದಿನಕರ್ ತೂಗುದೀಪ್ ಲಾಸ್ಟ್ ಟೈಮ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿದಿನ ಹೋಗಿ ಬರೋದಿರ್ಬೋದು, ಆರೈಕೆ ಮಾಡೋದಿರ್ಬೋದು, ದರ್ಶನ್ಗೆ ಬೇಕು ಬೇಡಗಳನ್ನು ನೋಡ್ಕೊಳ್ಳೋದಿರ್ಬೋದು, ದರ್ಶನ್ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಭವ್ಯವಾದಂಥ ಸ್ವಾಗತ ಕೋರಿದಂಥ ವಿಚಾರಗಳಿರ್ಬೋದು, ಜೊತೆಗೆ ಒಂದು ರೀತಿಯಲ್ಲಿ ಹೇಗಿರಬೇಕು ಅಣ್ಣ ತಮ್ಮ ಅನ್ನೋದನ್ನು ತೋರಿಸಿಕೊಟ್ಟವರೇ ಈ ದಿನಕರ್ ಮತ್ತು ದರ್ಶನ್ ತೂಗುದೀಪ್ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಅವತ್ತು ಮಾತನಾಡಿದರು. ಆದರೆ ಇವತ್ತಿಗೆ ಇವರಿಬ್ಬರ ಸಂಬಂಧ ಕಂಪ್ಲೀಟಾಗಿ ಹಳಸಿ ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನವರೆಗೆ ದಿನಕರ್ ತೂಗುದೀಪ್ ಈ ಪ್ರಕರಣದಲ್ಲಿ ತುಟಿಯನ್ನು ಬಿಚ್ಚದೇ ಇರುವಂಥದ್ದು ಮತ್ತು ಈ ಸಂದರ್ಭದಲ್ಲಿ ದರ್ಶನನ್ನು ಭೇಟಿ ಮಾಡದೇ ಇರುವಂಥದ್ದು. ತಾಯಿ ಅಂತೂ ದರ್ಶನ್ ಹೆಸರೇ ಇದುವರೆಗೆ ಎತ್ತಲಿಲ್ಲ. ಯಾರಾದರೂ ಪ್ರತಿಕ್ರಿಯೆಯನ್ನು ಕೊಡಿ ಅಂತೇಳಿ ಕೇಳಿದ್ರು ಕೂಡ ಇಲ್ಲ ಅಂತೇಳ್ಬಿಟ್ಟು ಬಾಗಿಲು ಹಾಕ್ಕೊಂಡು ಗೇಟಿಗೆ ಬೀಗ ಹಾಕ್ಕೊಂಡು ಮೈಸೂರಿನಲ್ಲಿ ಕೂತು ಬಿಟ್ಟಿದ್ದಾರೆ. ಇನ್ನು ದರ್ಶನ್ ಕೂಡ ಈ ಮನೆಗೆ, ಅಮ್ಮ ಮತ್ತು ತಮ್ಮ ಇರುವಂತಹ ಮನೆಗೆ ಇದುವರೆಗೆ ಹೋಗಲಿಲ್ಲ. ಇನ್ನೂ ಕೂಡ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಒಡ ಹುಟ್ಟಿದ ತಮ್ಮನಿಗೆ ಮತ್ತು ತನ್ನ ಹೊತ್ತು ಸಾಕಿದಂಥ ತಾಯಿಗೆ ಬಾಡಿಗೆ ಮನೆಯಲ್ಲಿ ಬಿಟ್ಟಿರುವಂಥ ದರ್ಶನ್ ತಾನು ಮಾತ್ರ ಒಂದು ಐಷಾರಾಮಿ ಬಂಗಲೆಯಲ್ಲಿದ್ದಾನೆ. ತಾನು ಇಟ್ಕೊಂಡವಳು ಕೂಡ ಒಂದು ಭವ್ಯವಾದಂಥ ಬಂಗಲೆಯಲ್ಲಿ ಇರುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆಕೆಗೆ ಓಡಾಡೋದಕ್ಕೆ ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರನ್ನು ಕೂಡ ಕೊಟ್ಟಿದ್ದಾನೆ. ಆಕೆಯ ಬೇಕು ಬೇಡ ಎಲ್ಲವನ್ನು ಕೂಡ ನೋಡಿಕೊಳ್ತಾ ಇದ್ದಾನೆ. ಇದೇ ಪರಮ ಪಾಪಿ ರಕ್ಕಸ ದರ್ಶನ್. ಆದರೆ ತನ್ನ ತಾಯಿಯ ವಿಚಾರದಲ್ಲಿ, ತನ್ನ ತಮ್ಮನ ವಿಚಾರದಲ್ಲಿ ದರ್ಶನ್ ಕಂಪ್ಲೀಟಾಗಿ ಬೇರೆಯದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿದ್ದಾನೆ. ತಮ್ಮನ ಯಾವುದೇ ಒಂದು ಕೆರಿಯರ್ಗೆ ಸಪೋರ್ಟ್ ಆಗಿ ಅಥವಾ ತಾಯಿಯ ಯಾವುದೇ ಬೇಕು ಬೇಡಗಳನ್ನಾಗಲಿ ಈಡೇರಿಸುವಲ್ಲಿ ಈತ ಕಂಪ್ಲೀಟಾಗಿ ಸೋತಿದ್ದಾನೆ. ಈತ ಬಾಯಿ ಬಿಟ್ಟರೆ ಹೇಳೋದು ನನ್ನ ತಾಯಿ ಯಾರು ಅಂತ ಹೇಳಿದ್ರೆ ಸುಮಲತಾ ಅಂಬರೀಷ್ ಅಂತೇಳಿ.
ಈ ಸುಮಲತಾ ಅಂಬರೀಷು ಮತ್ತು ದರ್ಶನ್ ಸಂಬಂಧ, ಹಾಗೆಯೇ ಸುಮಲತಾ ಅಂಬರೀಷು ಎಷ್ಟರ ಮಟ್ಟಿಗೆ ದರ್ಶನ್ಗೆ ಇವತ್ತು ಬೆಂಬಲವಾಗಿ ನಿಂತರು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೇನೆ. ಆ ವಿಡಿಯೋನು ಕೂಡ ಮಿಸ್ ಮಾಡದೆ ನೋಡಬೇಕು. ಈ ವಿಡಿಯೋನು ಕೂಡ ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ. ಇನ್ನು ಭಯಾನಕ ವಿಚಾರಗಳು ತೆರೆದುಕೊಳ್ಳುತ್ತವೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ದರ್ಶನ್ನು ಇಷ್ಟೆಲ್ಲ ಆದರೂ ಕೂಡ ಯಾರೇ ಆಗಲಿ ರೀ, ಮಗ ಕಳ್ಳ ಆಗಲಿ, ಸುಳ್ಳ ಆಗಲಿ, ಕೊಲೆಗಾರ ಆಗಲಿ, ಏನೇ ಆಗಿರಲಿ, ಹೆತ್ತ ತಾಯಿಗೆ ಆತ ಮಗನಿಗಿಂತ ದೊಡ್ಡ ಸಂಪತ್ತು ನನ್ನ ಬಳಿ ಯಾವುದೂ ಕೂಡ ಇಲ್ಲ ಅಂತೇಳಿ ಹೆತ್ತೊಡಲು ಪದೇ ಪದೇ ಹೇಳುತ್ತೆ. ಆದರೆ ಇಲ್ಲಿ ಮೀನಾ ತೂಗುದೀಪ್ ಮಗನನ್ನು ನೋಡೋದಕ್ಕೆ ಇಲ್ಲಿವರೆಗೂ ಕೂಡ ಒಮ್ಮೆಯೂ ಕೂಡ ಜೈಲಿಗೆ ಬಾರದೇ ಇರೋದಕ್ಕೆ ಕಾರಣನೂ ಕೂಡ ಇದೆ. ಒಂದು ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಮೀನಾ ತೂಗುದೀಪ್ ಅವರಿಗೆ ದರ್ಶನ್ ಮುಖ ನೋಡೋಕ್ಕೂ ಕೂಡ ಇಷ್ಟ ಇಲ್ಲ. ಅಂತಹ ಕೆಲಸವನ್ನು ಈತ ಮಾಡಿದ್ದಾನೆ ಅನ್ನೋದು ಹೌದು. ಅದೇ ಕುಡಿದ ನಶೆಯಲ್ಲಿ ತಾಯಿಯ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾನೆ. ಇದೇ ಪವಿತ್ರ ವಿಚಾರಕ್ಕೆ ಅಂತೇಳಿ. ಬಹುಶಃ ನಿಮಗೆ ಇನ್ನೊಂದು ವಿಚಾರವನ್ನು ಕೂಡ ನಾನಿಲ್ಲಿ ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ, ಪವಿತ್ರ ಗೌಡ ಯಾವಾಗ ದರ್ಶನ್ ಜೀವನದಲ್ಲಿ ಎಂಟ್ರಿ ಕೊಟ್ಟಲೋ, ನಾನು ಈಗಾಗಲೇ ಆರಂಭದಲ್ಲೇ ಹೇಳಿದ್ದೆ, ಆಕೆ ಒಂದು ರೀತಿಯಲ್ಲಿ ಶನಿ, ಯಾರಿಗೆ ದರ್ಶನ್ ಪಾಲಿಗೆ ಶನಿ ಅಕ್ಷರಶಃ. ಯಾಕೆ ಅಂತ ಹೇಳಿದ್ರೆ, ತನ್ನ ಕುಟುಂಬ ಒಡೀತು. ಹೆಂಡತಿ ದರ್ಶನ್ನಿಂದ ದೂರ ಆದಳು, ತಾಯಿ ದರ್ಶನ್ನಿಂದ ದೂರ ಆದರು, ಸಹೋದರ ದರ್ಶನ್ನಿಂದ ದೂರ ಆದರು. ಇವರಿಷ್ಟೂ ಜನರು ಕೂಡ ದೂರ ಆಗೋದಕ್ಕೆ ಮತ್ತು ಕುಟುಂಬಸ್ಥರು ದೂರ ಆಗೋದಕ್ಕೆ ನೇರವಾದಂಥ ಹೊಣೆಗಾರತಿ ಈಕೆನೇ, ಈ ಪವಿತ್ರ ಗೌಡನೇ. ಇದೇ ಕುಡಿದ ನಶೆಯಲ್ಲಿ ಪವಿತ್ರ ಗೌಡ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ತಾಯಿಗೂ ಕೂಡ ಒಂದು ಪೆಟ್ಟನ್ನು ದರ್ಶನ್ ಹೊಡೆದಿದ್ದಾರೆ. ಅದಾದ ಬಳಿಕ ತಾಯಿ ಇನ್ಯಾವತ್ತೂ ಕೂಡ ನಿನಗೆ ನನ್ನ ಮುಖವನ್ನು ತೋರಿಸೋದಿಲ್ಲ, ನೀನು ನನಗೆ ನಿನ್ನ ಮುಖವನ್ನು ತೋರಿಸಬೇಡ ಅನ್ನೋಂಥ ಶಪಥವನ್ನು ಮಾಡಿದ್ದಾರೆ, ಶಾಪವನ್ನು ಹಾಕಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅಷ್ಟೇ ಆಗಿದ್ದರೆ ಒಂದು ತಲೆನೋವು ಇರಲಿಲ್ಲ. ಇನ್ನೂ ಕೂಡ ಮೀರಿ ಹೋದರೆ ಇನ್ನಷ್ಟು ಕರಾಳ ಮುಖ ಈತನದ್ದು ಬಯಲಾಗ್ತಿದೆ. ಅದೇ ಸಹೋದರ ದಿನಕರ್ ಮೇಲೆ ಮಾಡಿರುವಂಥ ಹಲ್ಲೆ. ಈ ಕಿರಾತಕ ನನ್ನ ಮಗ ಇದನ್ನು ನೋಡಿ, ಯಾರು ದರ್ಶನ್, ಈತ ಇಷ್ಟಕ್ಕೆ ಈತನ ಕಿರಾತಕತನವನ್ನು ಮುಗಿಸಿಲ್ಲ, ನಿಲ್ಲಿಸಿಲ್ಲ. ತಮ್ಮ ದಿನಕರ್ ತೂಗುದೀಪ್ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದ. ಡೈನಿಂಗ್ ಟೇಬಲ್ನ ಗ್ಲಾಸನ್ನು ಎತ್ತಿ ಬಿಸಾಕಿದ್ದ. ದಿನಕರ್ ಮೇಲೆ ಸ್ವಲ್ಪ ಮಿಸ್ ಆಗಿದ್ರು ಕೂಡ ಈ ಡೈನಿಂಗ್ ಟೇಬಲ್ನ ಗ್ಲಾಸ್ ಬೀಳ್ತಿತ್ತು. ಕೊಂಚದಲ್ಲಿ ದಿನಕರ್ ಸೇಫ್ ಆಗಿದ್ರು. ಅವತ್ತಿನಿಂದ ದಿನಕರ್ ತೂಗುದೀಪ್ ಕೂಡ ದರ್ಶನ್ ಹೆಸರನ್ನೇ ಎತ್ತೋದಕ್ಕೆ ಇಷ್ಟಪಡೋದಿಲ್ಲ. ಒಡ ಹುಟ್ಟಿದವರೇ ಆಗಿದ್ದರೂ ಕೂಡ ಇವತ್ತು ದಿನಕರ್ಗೆ ದರ್ಶನ್ ಮುಖ ನೋಡೋದಕ್ಕೂ ಕೂಡ ಇಷ್ಟ ಇಲ್ಲ. ಈ ಕಾರಣಕ್ಕೋಸ್ಕರನೇ ಇದುವರೆಗೂ ಕೂಡ ದರ್ಶನ್ ಜೈಲಿನಲ್ಲಿ ಇದ್ದರೂ ಕೂಡ ಇಬ್ಬರು ಕೂಡ ನೋಡೋಕ್ಕೆ ಹೋಗಿಲ್ಲ. ಇನ್ನು ಪ್ರಮುಖವಾಗಿ ಹೋಗಬೇಕಾಗಿದ್ದಿದ್ದು ಯಾರು? ಆಕೆ, ಯಾರು? ಪವಿತ್ರ ಗೌಡ. ಆಕೆ ಅಲ್ಲೇ ಇದ್ದಾಳೆ, ಜೈಲಿನಲ್ಲಿ ಇದ್ದಾಳೆ. ವಿಜಯಲಕ್ಷ್ಮಿ ಹೋಗಬೇಕಾಗಿತ್ತು. ವಿಜಯಲಕ್ಷ್ಮಿಗೆ ಹೋಗುವಂಥ ಮನಸ್ಸಿಲ್ಲ. ಬಟ್ ವಿಜಯಲಕ್ಷ್ಮಿ ಬೇರೆಯದ್ದೇ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಹೀಗಿರುವಾಗ ಇಲ್ಲಿ ಪ್ರಮುಖವಾಗಿ ತಮ್ಮ ಮತ್ತು ಅಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೂ ಹೋಗ್ತಿದ್ರು, ಮಾತನಾಡ್ಸ್ಕೊಂಬರ್ತಿದ್ರು ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಮೈಸೂರನ್ನು ಬಿಟ್ಟು ಅವ್ರು ಯಾರು ಕೂಡ ಬರಲಿಲ್ಲ. ಇನ್ನು ಈತನ ಇನ್ನೊಂದು ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಈತ ಮೈಸೂರಿಗೆ ಹೋಗ್ತಾನೆ ನೋಡಿ, ಮೈಸೂರಿಗೆ ಆಗಾಗ ಹೋಗ್ತಾ ಇದ್ದ. ಹೋದರೂ ಕೂಡ ಫಾರ್ಮ್ ಹೌಸಿಗೆ ಹೋಗ್ತಿದ್ದ ಅಥವಾ ಲಾಡ್ಜಿಗೆ ಹೋಗ್ತಿದ್ದ, ಹೋಟೆಲ್ನಲ್ಲಿ ಇರ್ತಿದ್ನೇ ಹೊರತು ಯಾವತ್ತೂ ಕೂಡ ತನ್ನ ತಾಯಿಯ ಮನೆಗೋ ಅಥವಾ ತಮ್ಮ ಇರುವಂಥ ಮನೆಗೋ ಹೋಗಿಲ್ಲ ಈತ ಅನ್ನೋದನ್ನು ಗಮನಿಸಬೇಕು. ಅಂತಹ ಒಬ್ಬ ನೀಚ ಮಗ ಆಗಿದ್ದ ಮನೆಗೆ ಅಂತೇಳಿ. ಊರಿಗೆ ಉಪಕಾರಿ, ಮನೆಗೆ ಮಾರಿ ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಬದಲಾವಣೆಗೊಂಡಿದ್ದ. ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಓಕೆ, ಈ ಒಂದು ವಿಚಾರದಲ್ಲಿ ಮಾತ್ರ ಕಂಪ್ಲೀಟಾಗಿ ಬದಲಾಗಬೇಕಾಗಿತ್ತು ಈ ದರ್ಶನ್. ಬಟ್ ಏನು ಮಾಡ್ತೀರಾ, ಹಣೆ ಬರೋಕ್ಕೆ ಹೊಣೆ ಯಾರು? ಈತನ ಪಾಪದ ಕೂಡ ತುಂಬಿದಾಗ ಅದು ಒಡಿಲೇಬೇಕು. ಅದು ಒಡೆಯುವಂಥ ಕೆಲಸ ಅದರಷ್ಟಕ್ಕೆ ಅದು ಆಗ್ತಾಯಿದೆ. ಅದಕ್ಕೆ ಬೆಂಬಲವನ್ನು ಕೊಡಬೇಕಾಗಿರೋದು ಮಾತ್ರ ನಮ್ಮ ಕೆಲಸ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಯಾರಿಗೆ ತಾಯಿ ಮತ್ತು ತಮ್ಮನನ್ನು ಇದುವರೆಗೂ ಕೂಡ ಭೇಟಿ ಮಾಡದೇ ಇರುವಂತಹ ದರ್ಶನ್ನ ಮನಸ್ಥಿತಿಯ ಬಗ್ಗೆ ನಿಮಗೇನು ಅನಿಸುತ್ತೆ? ಮತ್ತು ತಾಯಿ ಮತ್ತು ತಮ್ಮ ಇಷ್ಟೊಂದು ಬೇಸರಗೊಂಡು ಮಗನನ್ನು, ಅಣ್ಣನನ್ನು ನೋಡೋಕ್ಕೆ ಬಾರದೇ ಇರುವಷ್ಟು ಬೇಸರಗೊಂಡಿದ್ದು ಯಾಕೆ ಅಂತೇಳಿ ನಿಮ್ಗೆ ಅನಿಸುತ್ತೆ? ಸರಿ ಅಂತೇಳಿ ಅನಿಸುತ್ತಾ, ತಪ್ಪು ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.